ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು 2 ದಿನದ ಬ್ಲಾಗ್ ಇದೆ. ಇದು ನೋಡಿ, ನನ್ನ ಮಗಳು ಡ್ರಾಯಿಂಗ್ ಮಾಡ್ತಾಯಿದ್ಲು ಅಮ್ಮನ ಮನೆಗೆ ಹೋದಾಗ. ಅದೊಂದು ಕ್ಲಿಪ್ ಇತ್ತು, ಅದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಾಳೆ ಎಲೆ ತಂದಿದ್ದರು ನಮ್ಮ ಮನೆಯವರು. ನನಗೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗಾಗಿ ತೊಗೊಂಡು ಬಾ ಅಂತ ಹೇಳಿದ್ದೆ. ಶಿವಮೊಗ್ಗದಿಂದ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮೂರಲ್ಲಿ ಸಿಗೋದಿಲ್ಲ. ಏನಾದರೂ ಹಬ್ಬ ಅದು ಇದ್ದರೆ ಮಾತ್ರ ಸಿಗುತ್ತೆ, ಉಳಿದ ಟೈಮಲ್ಲಿ ಸಿಗಲ್ಲ. ಶಿವಮೊಗ್ಗನಲ್ಲಿ ಯಾವಾಗಲೂ ಸಿಗುತ್ತೆ. ಇವತ್ತು ರೊಟ್ಟಿ ಊಟ ಇವತ್ತು ಆ್ಯಕ್ಚುಲಿ ಅದನ್ನೇ ಬಾಳೆ ಎಲೆಯಲ್ಲಿ ಬಡಿಸ್ತಾ ಇದ್ದೆ. ನನ್ನ ಮಗಳಿಗೇನೋ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು. ಹಾಗಾಗಿ ಅವಳು ಕೂಡ ನಾನು ಇದರಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡ್ತಾಯಿದ್ಲು. ತುಂಬ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಊಟ ಮಾಡಿದ್ರೆ. ನಾವು ರೊಟ್ಟಿ ಪಲ್ಯನೇ ಊಟ ಮಾಡಿದ್ರೂ ಇದರಲ್ಲಿ ಊಟ ಮಾಡಿದ್ರೆ ಏನೋ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಈ ಬಾಳೆ ಎಲೆ ಊಟ. ಅದೆಲ್ಲ ಆದಮೇಲೆ ಸಂಜೆಗೆ ನರ್ಗಿಸ್ ಮಂಡಕ್ಕಿ ಮಾಡಿದ್ದೆ. ಈಗಾಗಲೇ ನಾನು ನರ್ಗಿಸ್ ಮಂಡಕ್ಕಿನ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೀವು ಒಂದು 2-3 ದಿನದ ಮಟ್ಟಿಗೆ. ತುಂಬ ರುಚಿ ಕೂಡ ಇದು. ಅದ್ರ ಜೊತೆಗೆ ಮಿಕ್ಸ್ಚರ್ ಇದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸಂಜೆ ಟೈಮ್ಗೆ ನೀವು ಡಯಟ್ ಮಾಡ್ತಾಯಿದ್ದೀರಾ ಅಂದ್ರೂ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಸ್ನ್ಯಾಕ್ ರೆಸಿಪಿನ ಹೊಟ್ಟೆ ಕೂಡ ತುಂಬುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ನರ್ಗಿಸ್ ಮಂಡಕ್ಕಿ. ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಇದು ಮರುದಿನದ ವಿಡಿಯೋ. ನನ್ನ ಮಗಳಿಗೆ ಸ್ಕೂಲ್ಗೆ ಬಿಡ್ತಾ ಇದ್ದೆ. ಅವಳ ಬಸ್ಸು ಸ್ವಲ್ಪ ಲೇಟಾಗಿಬಿಡ್ತು. ಬೆಳಗ್ಗೆ ಇವತ್ತು ಅವಳಿಗೆ ಟಿಫಿನಿಗೆ ಆಮೇಲೆ ನಮ್ಮನೆಯವ್ರಿಗೂ ಕೂಡ ಬುತ್ತಿ ಕಟ್ಟಿದೆ. ಬಟ್ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ತುಂಬಾ ಹೆಕ್ಟಿಕ್ ಇರುತ್ತೆ ಅಂತಲೇ ಹೇಳ್ಬೋದು. ಅವಸರ ಜಾಸ್ತಿ ಇರುತ್ತೆ. ಹೀಗಾಗಿ ಕೆಲವೊಂದು ಸಾರಿ ವಿಡಿಯೋ ಮಾಡ್ತೀನಿ, ಕೆಲವೊಂದು ಸಾರಿ ವಿಡಿಯೋ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಸ್ಕಿಪ್ ಮಾಡ್ತೀನಿ. ಈಗ ಬಸ್ ಕೂಡ ಬಂತು, ಅವಳು ಹೋದಳು. ಇಬ್ಬರು ನಮ್ಮನೆಯವರು ಬೇಗ ಹೋಗ್ತಾರೆ, ಇವಳು ಆಮೇಲೆ ಹೋಗ್ತಾಳೆ. ಇವಳಿಗೆ ಕಳಿಸ್ಬಿಟ್ಟು ನಾನು ಮನೆಗೆ ಹೋದೆ. ಅಲ್ಲಿ ತನಕನೂ ತುಂಬಾ ಬ್ಯುಸಿ ಅನ್ನಿಸ್ಬಿಡುತ್ತೆ ಬೆಳಗ್ಗೆ ಟೈಮು. ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ತಿಂಡಿ ಎಲ್ಲ ಆಗಿತ್ತು. ಈಗ 11 ಗಂಟೆ ಆಗಿದೆ. ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಕ್ಲೀನ್ ಮಾಡೋಣ ಅಂತ ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ಉಳಿಸಿದ್ದೆ ನಾನು ನನ್ನ ಮಗಳಿಗೆ ಕೊಟ್ಬಿಟ್ಟು. ಅದಿಷ್ಟು ತಿನ್ನೋಣ ಅಂತ ಹೇಳಿ ಉಪ್ಪು ಖಾರ ಉದುರಿಸ್ತಾ ಇದ್ದೀನಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ನೀರು ಸೌತೆಕಾಯಿ, ಇದು ಬಿಳಿ ಕಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಶಿವಮೊಗ್ಗನಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಮ್ಮೂರಲ್ಲಾದರೆ ಸ್ಮಾರ್ಟ್ ಬಜಾರಲ್ಲಿ ಸಿಗುತ್ತೆ ಕೆಲವೊಂದು ಸರಿ. ಎಲ್ಲ ಟೈಮಲ್ಲೂ ಇರಲ್ಲ. ಹಾಗೆ ಇವತ್ತು ಶೇಂಗಾ ಪುಡಿ ಇರಲಿಲ್ಲ, ಶೇಂಗಾ ಪುಡಿ ಮಾಡೋಣ ಅಂತ ಹೇಳಿ ಶೇಂಗಾ ಹುರಿದೆ. ಆಮೇಲೆ ಅನ್ನಿಸ್ತು ಸ್ವಲ್ಪ ಶೇಂಗಾ ಉಂಡೆ ಮಾಡೋಣ ಅಂತ. ನನ್ನ ಮಗಳಿಗೆ ತುಂಬ ಇಷ್ಟ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಹುರಿದೆ ನಾನಿವತ್ತು. ಹುರಿದ್ಬಿಟ್ಟು ಈ ರೀತಿ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗಿದೇನೂ ನೀವು ಪುಡಿ ಮಾಡ್ಬೋದು ಅಥವಾ ಉಂಡೆ ಮಾಡ್ಬೋದು. ಬಟ್ ಇವತ್ತು ನಾನು ಸಿಪ್ಪೆ ತೆಗೆದುಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಈ ರೀತಿಯಾಗಿ ಕೈಯಿಂದನಾದರೂ ಅಥವಾ ಬಟ್ಟಲದಿಂದ ನೀವು ಚೆನ್ನಾಗಿ ಇದನ್ನು ಮಾಡಿಕೊಂಡು ತಿಕ್ಕೊಂಡು ಇದನ್ನ ಕೇರ್ಕೊಂಡು ಬಂದಿದ್ದೀನಿ. ನೋಡಿ, ಸ್ವಲ್ಪ ಸಿಪ್ಪೆ ಇದ್ದರೆ ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಈ ಬಟ್ಲ ತೋರಿಸ್ತಾ ಇದ್ದೀನಲ್ಲ, ಈ ಬಟ್ಲದ ಅಳತೆನಲ್ಲಿ ನಾನಿವತ್ತು ಉಂಡೆ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊತೀನಿ, ನೀವು ಕೂಡ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಇದನ್ನು ರುಬ್ಕೊಂಬರ್ತೀನಿ ನಾನು. ಒಂದು 10 ಉಂಡೆ ಆಗುತ್ತೆ ಇದರಲ್ಲಿ. ಇಷ್ಟ ಆದರೆ ಸಾಕು. ಇಷ್ಟು ತರಿಯಾಗಿ ರುಬ್ಬಿರಬೇಕು ಫಸ್ಟು. ಇದನ್ನು ನಾನೀಗ ಒಂದು ಬುಟ್ಟಿಗೆ ಹಾಕೋತಾ ಇದ್ದೀನಿ. ಇದಕ್ಕೇನು ಮಾಡ್ತೀನಿ ಅಂದರೆ ನಾನು ಮುಕ್ಕಾಲು ಬಟ್ಲಷ್ಟು ನಾನು ಇದಕ್ಕೆ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಅರ್ಧ ಬಟ್ಲು ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿನೇ ಬೇಕು ಅಂತ ಅನ್ನೋದಾದರೆ 1 ಬಟ್ಲು ಹಾಕ್ಕೊಳ್ಳಿ. ಮುಕ್ಕಾಲು ಬಟ್ಲು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. 1 ಬಟ್ಲು ಶೇಂಗಾ ಕಾಳಿಗೆ ಮುಕ್ಕಾಲು ಬಟ್ಲು ಬೆಲ್ಲನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಡಬೇಕು. ಇದನ್ನು ಕೂಡ ಒಂದು 5 ಸೆಕೆಂಡು ನೀವು ತಿರುಗಿಸ್ತಾ ಇದ್ದರೆ ಅದು ಚೆನ್ನಾಗಿ ಉಂಡೆ ಕಟ್ಟುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಈ ರೀತಿ ಮಾಡೋದು ತುಂಬಾ ಸುಲಭ ಅನಿಸುತ್ತೆ, ಬೇಗ ಆಗುತ್ತೆ ಉಂಡೆ. ಒಂದು 15-20 ನಿಮಿಷದಲ್ಲಿ ನಿಮಗೆ ಉಂಡೆ ರೆಡಿ ಆಗುತ್ತೆ. ನೋಡಿ,
ಇಷ್ಟು ಪೌಡ್ರ್ ಥರ ಆಗುತ್ತೆ. ನೀವು ಉಂಡೆ ಕಟ್ಟೋಕ್ಕೂ ತುಂಬ ಈಸಿ ಅನಿಸುತ್ತೆ ಈ ರೀತಿ ರುಬ್ಕೊಂಡ್ರೆ. ಬೆಲ್ಲ ಮತ್ತು ಶೇಂಗಾ ಎರಡೂ ಸೇರಿಸ್ಬಿಟ್ಟು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಬರುತ್ತೆ. ಬೆಲ್ಲ ಕೂಡ ಮೆತ್ತಗಿರುತ್ತಲ್ಲ, ಹಾಗಾಗಿ ಈಗ ಒಂದೊಂದೇ ಉಂಡೆನ ನೀವು ಕಟ್ಕೋಬೋದು. ಮೊದಲು ಈ ಥರ ಗಂಟೇನಾದ್ರು ಇದ್ದರೆ ಅದನ್ನು ಒಡ್ಕೊಂಡು ಚೆನ್ನಾಗಿ ಒಂದು ಸರಿ ಎಲ್ಲ ಕೈಯಿಂದ ಇದು ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಂಬಿಡಿ. ಮಕ್ಕಳಿಗೇನಂದರೆ ಈ ಥರ ಶೇಂಗಾ ಉಂಡೆನ ಕೊಡಬೇಕು. ತುಂಬಾ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಫುಡ್ ಇದು, ಕ್ಯಾಲ್ಶಿಯಮ್ ರಿಚ್ಚು ಕೂಡ. ಮಕ್ಕಳಿಗೆ ಡೈಲಿ ಒಂದು ಇದನ್ನು ತಿನ್ನಿಸಿದ್ರೆ ಸಾಕು, ತುಂಬಾ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ, ಎಲುಬುಗಳು ಗಟ್ಟಿಯಾಗುತ್ತೆ ಈ ರೀತಿಯಾಗಿ ತಿಂದರೆ. ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಕ್ಕಾಗಲ್ಲ ಅಂದರೆ ಈ ಥರದ್ದನ್ನು ಬೇಗ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಉಂಡೆಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದನ್ನೆಲ್ಲ ಫ್ರೈ ಮಾಡಿ ಹುರಿಬೇಕು, ಅದಕ್ಕೆ ಎಲ್ಲ ಟೈಮ್ ಬೇಕಲ್ಲ. ಅದ್ರ ಬದಲಿಗೆ ಈ ರೀತಿ ಶೇಂಗಾ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಅದನ್ನು ಕೂಡ ನೀವು ಈ ರೀತಿಯಾಗಿ ಬೇಗ ಅಂತ ತಟ್ಟಂತ ಮಾಡ್ಕೋಬೋದು. ಇದನ್ನು ನೋಡಿ, ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಇದನ್ನು ಮಾಡ್ಕೊಂಬಿಡ್ಬೇಕು. ಮಕ್ಕಳು ಚಿಕ್ಕವರಿದ್ದಾಗಿಂದನೇ ಈ ಒಂದು ಉಂಡೆನ ಕೊಡ್ತಾರೆ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ. ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು. ಸ್ಕೂಲಿಂದ ಬಂದಾಗ ಅಥವಾ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದು ಉಂಡೆ ಕೊಟ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ ಮಕ್ಕಳದು. ನಾನೀಗ ಮಾಡಿರುವಂಥ ಅಳತೆನಲ್ಲಿ ಒಂದು 10 ಆಗುತ್ತೆ ಉಂಡೆ, ಅಷ್ಟು ಆಗುತ್ತೆ. ಇದಿಷ್ಟು ನಾನು ಕಟ್ಕೊಂಡು ಬರ್ತೀನಿ. ಪೂರ್ತಿ ಎಲ್ಲನೂ ಕಟ್ಟೋದನ್ನು ತೋರ್ಸೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇದಿಷ್ಟು ಕಟ್ತೀನಿ ನಾನು. ನನ್ನ ಮಗಳು ಸ್ಕೂಲಿಂದ ಕೂಡ 3:30 ಹಿಂಗೆ ಬರ್ತಾಳೆ, 3:30-4 ಗಂಟೆಗೆ. ಅಷ್ಟೊತ್ತನತ್ಲಿಗೆ ಅವಳು ಗೋಬಿ ಮಂಚೂರಿ ಬೇಡಿದಾಳೆ. ಗೋಬಿ ಮಂಚೂರಿ ಕೂಡ ಮಾಡಬೇಕಿವತ್ತು, ನೋಡೋಣ. ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಉಂಡೆ ಒಂದು 10 ಆಗಿದೆ ನಾನು ಹೇಳ್ದಂಗೆ. ಒಂದೆರಡು ದೊಡ್ಡದಾಗಿದೆ, ತೊಂದರೆ ಇಲ್ಲ. ಚಿಕ್ಕದಾದರೆ ಮಕ್ಕಳು ವೇಸ್ಟ್ ಮಾಡಲ್ಲ, ಹಾಗಾಗಿ ಆದಷ್ಟು ಸ್ವಲ್ಪ ಸಣ್ಣದೇ ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅಷ್ಟು ಸಣ್ಣ ಉಂಡೆನ ನೀವು ಮಾಡಿಟ್ಬಿಟ್ರೆ ವೇಸ್ಟು ಕೂಡ ಆಗಲ್ಲ, ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಇದಿಷ್ಟು ಆದಮೇಲೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಪೇಂಟ್ ಮಾಡಿರೋದು, ಅದು ನೋಡಿ ಈಗ ಒಣಗೋಗಿದೆ. ಈಗ ನಾನು ಇದನ್ನು ಅಸೆಂಬಲ್ ಮಾಡ್ತೀನಿ ಪೂರ್ತಿಯಾಗಿ, ಇಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈ ರೀತಿ ಏನಾದರೂ ನಿಮ್ಮ ಹತ್ರ ಟ್ರೇ ಇದ್ದರೆ ಅಥವಾ ಟ್ರೇ ಬದಲಾಗಿ ಈ ರೀತಿ ಚಾಪಿಂಗ್ ಬೋರ್ಡ್ ಇದ್ದರೆ ನೀವು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ. ಮನೆಯಲ್ಲಿ ಸ್ಟ್ಯಾಂಡ್ ಥರನೂ ಆಗುತ್ತೆ ನಿಮಗೆ, ಡಬ್ಬಗಳು ಕೂಡ ಯೂಸ್ ಆಗುತ್ತೆ. ನಾವು ಪ್ಲಾಸ್ಟಿಕ್ಕನ್ನು ವೇಸ್ಟ್ ಮಾಡೋ ಬದಲಿಗೆ ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಕಾಲು ಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಫಸ್ಟು ರೆಡ್ ಕಲರ್ ಹಚ್ಚಿದ್ದೆ, ಈಗ ಗ್ರೀನ್ ಕಲರ್ ಹಚ್ಚಿದ್ದೀನಿ. ಸ್ವಲ್ಪ ಚೇಂಜಸ್ ಮಾಡ್ತಾ ಇರಬೇಕು ಮನೆಯಲ್ಲಿ, ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇದಕ್ಕೆ ಒಂದು ಸಣ್ಣ ಪ್ಲೇಟನ್ನು ಇಡ್ತಾಯಿದ್ದೀನಿ ನಾನು. ಇಟ್ಬಿಟ್ಟು ಮೇಲೆ ಯಾವುದಾದ್ರೂ ಒಂದು ಗಿಡನ ಇಟ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಸ್ನೇಕ್ ಪ್ಲ್ಯಾಂಟನ್ನು ಇದರಲ್ಲಿ ಇಡ್ತೀನಿ. ಆ ಸ್ನೇಕ್ ಪ್ಲ್ಯಾಂಟನ್ನು ತೆಗೆದು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ ಫೈನಲಿ ಲುಕ್. ಇದೆಲ್ಲ ಆದಮೇಲೆ ಊಟದ ಟೈಮ್ ಆಗಿತ್ತು. ನಾನು 1:30-2 ಆಗ್ತಾ ಬಂದಿದೆ. ಈಗ ಊಟ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ, ಹುಣ್ಸಿಕ್ ಪಲ್ಯ, ಸೌತೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅರಿಶಿನ ಹಾಕಿ ರೊಟ್ಟಿ ಮಾಡಿದ್ದೆ, ಎಳ್ಳು ಹಚ್ಚಿಬಿಟ್ಟು, ತುಂಬ ಚೆನ್ನಾಗಿತ್ತು. ಹಾಗೆ ಮೆಂತ್ಯ ಪುಲಾವನ್ನು ಕೂಡ ಮಾಡಿದ್ದೆ ನಾನು ಬೆಳಗ್ಗೆ ಬುತ್ತಿಗೆ ಅವ್ರಿಗೆ. ಅದನ್ನೇ ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಹೋದೆ. ಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದಿತ್ತು, ಹಾಗೆ ಒಂದು ಸ್ವಲ್ಪ ನಾನು ದೋಸೆ ಹಿಟ್ಟು ಉಳಿದಿತ್ತು, ಅದನ್ನು ಯೂಸೇ ಮಾಡಿರಲಿಲ್ಲ. ಅದನ್ನು ಏನು ಮಾಡಿದೆ, ನಾನು ನಿನ್ನೆ ನೈಟೇ ಹೊರಗಡೆ ತೆಗೆದು ಇಟ್ಟಿದ್ದೆ ನಾನು ಫ್ರಿಜ್ಜಿಂದ. ಅದು ಹುಳಿ ಬರೋಕ್ಕೆ ಬಿಟ್ಟು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದಿಷ್ಟು ಮೊಸರಿತ್ತು, ಅದನ್ನೂ ಕೂಡ ನಾನು ಹೊರಗಡೆನೇ ಇಟ್ಟಿದ್ದೆ ನಿನ್ನೆ. ಈಗ ಎರಡೂ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಯಾಕೆ ಅಂದರೆ ಬೆಲ್ಲ ಒಂದು ಸ್ವಲ್ಪ ಬೂಸ್ಟ್ ಆಗಿಬಿಟ್ಟಿತ್ತು ಮನೆಯಲ್ಲಿ, ನೀರು ಕೈ ಹಾಕಿದ್ರು ಏನೋ ಗೊತ್ತಿಲ್ಲ. ಹಾಗಾಗಿ ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಗಿಡಗಳಿಗೆ ಹಾಕೋಣ ಅಂತ ಹೇಳಿ ಈ ಮಜ್ಜಿಗೆ, ದೋಸೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇದನ್ನು ಹಾಕಿ ಇಟ್ಟಿದ್ದೆ. ಅದನ್ನೇ ಈಗ ಗಿಡಗಳಿಗೆ ನೀರನ್ನು ಕೊಡ್ತಾಯಿದ್ದೀನಿ.
ತುಂಬ ತಿಳಿ ಮಾಡಬೇಕು. ಆದಷ್ಟು ಎಷ್ಟು ತಿಳಿ ಮಾಡ್ತಿರಲ್ಲ ಅಷ್ಟು ಒಳ್ಳೆಯದು. ಗಿಡಗಳಿಗೆ ಗಟ್ಟಿಯಾಗಿ ಕೊಡಕ್ಕೆ ಹೋಗಬೇಡಿ, ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಆದಷ್ಟು ತೆಳುವಾಗೇ ಕೊಡಿ ನೀವು. ನಾನು ಎಲ್ಲ ಗಿಡಗಳಿಗೂ ಈಗ ಕೊಡ್ತೀನಿ. ಇವತ್ತು ಹೂಗಳು ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಈ ದಾಸವಾಳ ಅಂತೂ ಅಷ್ಟು ಕಲರ್ ಚೆನ್ನಾಗಾಗಿತ್ತು ಅಂದರೆ ಅದನ್ನ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾಯಿತ್ತು. ಈ ದಾಸವಾಳ ಗಿಡದಲ್ಲಿ ನೋಡಿ 2 ದಾಸವಾಳ ಆಗಿದೆ, ಇದರಲ್ಲೂ 2 ದಾಸವಾಳ ಆಗಿದೆ. ಡೈಲಿ ಬಿಡ್ತಾನೇ ಇರುತ್ತೆ. ಮೊಗ್ಗು ನೋಡಿ ಎಷ್ಟೊಂದು ಇದ್ದಾವೆ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ನಮ್ಮೂರ ಕಡೆ ಎಲ್ಲ, ಅಷ್ಟು ಮಳೆ ಇಲ್ಲ. ಹೋದ ಸರಿ ಸ್ವಲ್ಪ ಮಳೆ ಇತ್ತು, ಈ ಸರಿ ಅದೂ ಇಲ್ಲ ಅನ್ನೋ ಸ್ಥಿತಿಲಿದೆ. ಹಾಗೆ ನಿಂಬೆ ಹಣ್ಣು ಕೂಡ ಆಗಿತ್ತು, ಅದನ್ನೂ ಕೂಡ ತೆಗಿತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಉದುರೋಗ್ಬಿಡುತ್ತೆ, ಅಲ್ಲಿ ಇಲ್ಲಿ ಬಿದ್ದೋಗುತ್ತೆ, ಕೈಗೆ ಸಿಗಲ್ಲ ಅಂತ ಹೇಳಿ ನಾನು ತೆಗಿತಾ ಇದ್ದೀನಿ. ನಾನು ಬಂದಾಗ ಯಾವುದು ತರಕಾರಿ ಆಗಲಿ ಹಣ್ಣಾಗಲಿ ಯಾವುದು ರೆಡಿ ಇರುತ್ತೆ ನೋಡಿ ಅದನ್ನು ತಕ್ಕೊಂಬಿಡ್ತೀನಿ. ಗಿಡದಲ್ಲಿ ಬಿಡೋಕ್ಕೆ ಹೋಗಲ್ಲ ಆದಷ್ಟು, ಯಾಕಂದರೆ ಮಂಗನ ಕಾಟನೂ ಗೊತ್ತಿದೆ ನಿಮಗೆ. ಕೆಲವೊಂದಿಷ್ಟು ಚಿಕ್ಕದಿದೆ, ಕೆಲವೊಂದಿಷ್ಟು ದೊಡ್ಡದಿದೆ, ಪರವಾಗಿಲ್ಲ. ನಾವು ಬೆಳೆದಿರೋದಲ್ಲ, ಇದಕ್ಕೆ ಗೊಬ್ಬರ ಕೂಡ ಹಾಕಿಲ್ಲ ನಾನು. ಗೊಬ್ಬರ ಹಾಕಬೇಕು, ಗೊಬ್ಬರ ತಂದಿಲ್ಲ ನಾನು, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಗೊಬ್ಬರ ತೊಗೊಂಡು ಬಂದು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಈಗ ನಾನು ಜಾಸ್ತಿ ಗೊಬ್ಬರ ಕೂಡ ಇಲ್ಲದೇ ಇರೋದ್ರಿಂದ ನಾನು ಹಾಕ್ತಾನೇ ಇಲ್ಲ. ಹಾಗೆ ಈ ವಾಟರ್ ಲಿಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಈ ಲೋಟಸಲ್ಲಿ ಮಾತ್ರ ನಾನು ದಿನ ನೋಡ್ತೀನಿ, ಒಂದಾದರೂ ಮೊಗ್ಗು ಬರಲಿ ಅನ್ನೋಕ್ಕೋಸ್ಕರ. ಅದು ಮೊಗ್ಗು ಬಂದೇ ಇಲ್ಲ ಇದರಲ್ಲಿ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದೆ, ಹೆಚ್ಚಿರುವಂಥದ್ದು ವೇಸ್ಟು, ಅದನ್ನು ಇವತ್ತು ಗಿಡಗಳಿಗೆ ಕೊಡೋಣ ಅಂತ. ಈಗ ಸದ್ಯಕ್ಕೆ ನನ್ನ ಹತ್ರ ಗೊಬ್ಬರ ಅಂತೂ ಇಲ್ಲ, ನಾನು ಇದೇ ಗೊಬ್ಬರನ ಹಾಕ್ತಾಯಿದ್ದೀನಿ ಸದ್ಯಕ್ಕೆ. ಇದನ್ನೂ ಕೂಡ ಹಾಕಿರಲಿಲ್ಲ ನಾನು, ಈಗ ಸುಮಾರು ದಿನದಿಂದ ಇವತ್ತು ಹಾಕ್ತಾಯಿದ್ದೀನಿ. ಕೆಳಗಡೆ ನಾನು ಗಡಿಗೆ ಇಟ್ಟಿದ್ದೀನಲ್ಲ, ಅದಕ್ಕೇ ನಾನು ಕಿಚನ್ ವೇಸ್ಟನ್ನು ಹಾಕ್ತಾಯಿದ್ದೆ ಇಷ್ಟು ದಿನ. ಇಲ್ಲಿ ಮೇಲೆ ತೊಗೊಂಡು ಬಂದು ಹಾಕಲೇ ಇಲ್ಲ. ಇವತ್ತು ಇದಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿ, ಈ ಗಡಿಗೆಗೆ ಏನಿದೆಯಲ್ಲ ಇದಕ್ಕೂ ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವತ್ತು ಎಲ್ಲ ಹೂಗಳು ಅಷ್ಟೇ ದೊಡ್ಡದಾಗಿ, ಕಲರ್ ತುಂಬ ಡಾರ್ಕಾಗಿ ಬಂದಿತ್ತು ಎಲ್ಲನೂ. ಆಮೇಲೆ ಬಿಸಿಲು ಇವತ್ತು ಬಿದ್ದಿದೆ ಜಾಸ್ತಿ. ನಿನ್ನೆ ಮೊನ್ನೆ ಎಲ್ಲ ಅಷ್ಟು ಬಿಸಿಲಿರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಒಂದು ಸ್ವಲ್ಪ ಎಲ್ಲ ಗಿಡಗಳನ್ನು ನೋಡಿಕೊಂಡು ಕೆಳಗಡೆ ಬಂದೆ. ಇದಿಷ್ಟು ಮಾಡೋಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. 3 ಗಂಟೆ ಆದಮೇಲೆ ನೆನಪಾಯಿತು, ನನ್ನ ಮಗಳು ಗೋಬಿ ಮಂಚೂರಿ ಬೇಡಿದ್ಲು, ಹಂಗಾಗಿ ಗೋಬಿ ಮಂಚೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದ್ರದ್ದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗೋಬಿ ಮಂಚೂರಿದು, ಹಾಗಾಗಿ ಸಪ್ರೇಟ್ ಹಾಕ್ಕೊತೀನಿ ಇದನ್ನು. ಎಲ್ಲನೂ ಮಿಕ್ಸ್ ಮಾಡಿದ್ರೆ ಕೆಲವೊಂದು ಸರಿ ಸರ್ಚ್ ಮಾಡೋಕ್ಕೂ ಕಷ್ಟ ಆಗುತ್ತಲ್ಲ, ಹಾಗಾಗಿ ಅವಳು ನಿನ್ನೆಯಿಂದನೇ ಬೇಡ್ತಾ ಇದ್ಲು. ಬೆಳಗ್ಗೆ ಹೋಗಬೇಕಾದ್ರೂ ಕೂಡ ಹೇಳಿದಾಳೆ ಗೋಬಿ ಮಂಚೂರಿ ಮಾಡು, ನಾನು ತಿಂತೀನಿ ಅಂತ. ನನ್ನ ಮಗಳು ಸಣ್ಣವಳಿದ್ದಾಗ ಹೇಳ್ತಾಯಿದ್ಲು ಗೋಡಾ ಮಂಚೂರಿ ಅಂತ ಹೇಳಿ. ಅವಾಗ ನಗಬೇಕು ಏನೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಅವಳ ಉಚ್ಚಾರ ಸರಿ ಇರ್ತಿರ್ಲಿಲ್ಲಲ್ಲ, ಹಾಗಾಗಿ ಇವತ್ತು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಅವಳು ಬಂದ ತಕ್ಷಣ ಕೊಡೋಣ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.